ಸ್ನೇಹಿತರೆ, ಒಂದು ದೇವಾಲಯದ ಒಳಗೆ ಲಕ್ಷಾಂತರ ಕೋಟಿ ರೂಪಾಯಿಗಳ ನಿಧಿ ಇದೆ ಎಂದು ಹೇಳಿದರೆ ನೀವು ನಂಬ್ತೀರಾ? ಅಷ್ಟೇ ಅಲ್ಲ, ಆ ದೇವಾಲಯದಲ್ಲಿ ಒಂದು ರಹಸ್ಯ ಬಾಗಿಲಿದೆ. ಆ ಬಾಗಿಲನ್ನು ಇಂದಿಗೂ ಯಾರು ತೆರೆಯಲು ಧೈರ್ಯ ಮಾಡಿಲ್ಲ. ಯಾಕೆ ಗೊತ್ತಾ? ಆ ಬಾಗಿಲಿನ ಹಿಂದೆ ಭಯಾನಕ ಶಾಪವಿದೆ ಎಂದು ನಂಬಲಾಗಿದೆ. ಹಾಗಾದರೆ ಆ ಬಾಗಿಲಿನ ಹಿಂದೆ ಏನಿದೆ? ಬನ್ನಿ ತಿಳಿಯೋಣ. ಕೇರಳದ ತಿರುವನಂತಪುರಂ ನಗರದಲ್ಲಿರುವ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನ ಭಾರತದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದು. ಈ ದೇವಾಲಯ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. ಇಲ್ಲಿ ಶ್ರೀ ಮಹಾವಿಷ್ಣು ಅನಂತ ಶಯನ ರೂಪದಲ್ಲಿ ವಿರಾಜಮಾನರಾಗಿದ್ದಾರೆ. ವರ್ಷಗಳ ಕಾಲ ರಾಜರು, ವ್ಯಾಪಾರಿಗಳು ಹಾಗೂ ಭಕ್ತರು ಇಲ್ಲಿ ಚಿನ್ನ, ವಜ್ರ ಹಾಗೂ ಅಮೂಲ್ಯ ವಸ್ತುಗಳನ್ನು ದಾನ ಮಾಡುತ್ತಿದ್ರು. ಎರಡ್ 2011ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಆದೇಶದ ನಂತರ ದೇವಾಲಯದ ಭೂಗತ ಕೊಠಡಿಗಳನ್ನು ತೆರೆಯಲಾಯಿತು. ಅಲ್ಲಿ ಕಂಡ ದೃಶ್ಯ ನೋಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ರು. ಚಿನ್ನದ ಕಿರೀಟಗಳು, ವಜ್ರದ ಹಾರಗಳು, ಚಿನ್ನದ ನಾಣ್ಯಗಳು, ರತ್ನಖಚಿತ ವಿಗ್ರಹಗಳು, ಟನ್ಗಳಷ್ಟು ಚಿನ್ನ, ಇವೆಲ್ಲದರ ಮೌಲ್ಯ ಲಕ್ಷಾಂತರ ಕೋಟಿ ರೂಪಾಯಿಗಳಷ್ಟಿದೆ ಎಂದು ಹೇಳಲಾಗಿದೆ. ಇದು ವಿಶ್ವದ ಅತಿದೊಡ್ಡ ದೇವಾಲಯದ ನಿಧಿಗಳಲ್ಲಿ ಒಂದಾಗಿದೆ. ಆದರೆ ಎಲ್ಲ ಕೊಠಡಿಗಳನ್ನು ತೆರೆಯಲಾಗಲಿಲ್ಲ. ಅವುಗಳಲ್ಲಿ ಅತ್ಯಂತ ರಹಸ್ಯಮಯವಾದದ್ದು ವಾಲ್ಟ್ ಬಿ. ಈ ಬಾಗಿಲಿನ ಮೇಲೆ 2 ನಾಗರ ಹಾವುಗಳ ಚಿತ್ರಗಳಿವೆ. ಆಶ್ಚರ್ಯವಾದ ವಿಷಯ ಏನೆಂದರೆ ಈ ಬಾಗಿಲಿಗೆ ಸಾಮಾನ್ಯ ಬೀಗವೇ ಇಲ್ಲ. ಕೀಲಿ ಹಾಕುವ ಸ್ಥಳವೂ ಇಲ್ಲ. ಸ್ಥಳೀಯರ ನಂಬಿಕೆಯ ಪ್ರಕಾರ ಈ ಬಾಗಿಲನ್ನು ಪ್ರಾಚೀನ ಮಂತ್ರಶಕ್ತಿಯಿಂದ ಮುಚ್ಚಲಾಗಿದೆ. ಇದನ್ನು ಬಲವಂತವಾಗಿ ತೆರೆದರೆ ಭೀಕರ ಅನಾಹುತ ಸಂಭವಿಸಬಹುದು ಎಂದು ಹೇಳಲಾಗುತ್ತದೆ. ನಿಜವೇ ಅಥವಾ ಕಥೆನಾ? ಕೆಲವರು ಇದನ್ನು ಕೇವಲ ಜನಪ್ರಿಯ ಕಥೆ ಎನ್ನುತ್ತಾರೆ. ಇನ್ನು ಕೆಲವರು ಈ ಬಾಗಿಲಿನ ಹಿಂದೆ ಜಗತ್ತೇ ಬೆಚ್ಚಿ ಬೀಳುವ ರಹಸ್ಯ ಅಡಗಿದೆ ಎಂದು ನಂಬುತ್ತಾರೆ. ಇಂದಿಗೂ ವಾಲ್ಟ್ ಬಿ ತೆರೆಯಲಾಗಲಿಲ್ಲ. ಆ ಬಾಗಿಲಿನ ಹಿಂದೆ ಏನಿದೆ ಎಂಬುದು ಇಂದಿಗೂ ಒಂದು ನಿಗೂಢ ಪ್ರಶ್ನೆಯಾಗಿಯೇ ಉಳಿದಿದೆ. ಸ್ನೇಹಿತರೆ, ಪದ್ಮನಾಭ ಸ್ವಾಮಿ ದೇವಾಲಯದ ರಹಸ್ಯ ಬಾಗಿಲಿನ ಹಿಂದೆ ಏನಿದೆ ಎಂಬುದು ಇಂದಿಗೂ ಜಗತ್ತಿಗೆ ತಿಳಿದಿಲ್ಲ. ಕೆಲವರು ಅಲ್ಲಿ ಅಪಾರ ನಿಧಿ ಅಡಗಿದೆ ಎನ್ನುತ್ತಾರೆ. ಇನ್ನು ಕೆಲವರು ಪ್ರಾಚೀನ ರಹಸ್ಯಗಳು ಮತ್ತು ಶಕ್ತಿಗಳು ಅಡಗಿವೆ ಎಂದು ನಂಬುತ್ತಾರೆ. ಆದರೆ ಒಂದು ವಿಷಯ ಮಾತ್ರ ಖಚಿತ, ಈ ಬಾಗಿಲು ಇಂದಿಗೂ ತೆರೆಯದೆ ಉಳಿದಿದೆ. ಅದರ ಇಂದಿನ ಸತ್ಯ ಏನೇ ಇರಲಿ, ಅದು ಭಾರತದ ಅತಿದೊಡ್ಡ ರಹಸ್ಯಗಳಲ್ಲಿ ಒಂದಾಗಿ ಉಳಿದಿದೆ. ಒಂದು ಬಾಗಿಲು, 1000 ವರ್ಷಗಳ ಇತಿಹಾಸ, ಲಕ್ಷಾಂತರ ಕೋಟಿ ರೂಪಾಯಿಗಳ ನಿಧಿ ಮತ್ತು ಇಂದಿಗೂ ಉತ್ತರ ಸಿಗದ ಒಂದು ಪ್ರಶ್ನೆ. ಆ ರಹಸ್ಯ ಬಾಗಿಲಿನ ಹಿಂದೆ ಏನಿದೆ? ಆ ರಹಸ್ಯ ಬಾಗಿಲಿನ ಹಿಂದೆ ಏನಿದೆ? ಬಹುಶಃ ಆ ಉತ್ತರವನ್ನು ತಿಳಿಯಲು ನಾವು ಇನ್ನೂ ಹಲವು ವರ್ಷ ಕಾಯಬೇಕಾಗಬಹುದು. ಕಲ್ಪನೆ ಮಾಡಿ, ನಾಳೆ ಆ ಬಾಗಿಲು ತೆರೆಯಿತು ಎಂದರೆ ಒಳಗೆ ಏನು ಸಿಗಬಹುದು? ಅಪಾರ ಚಿನ್ನವೇ, ಅಮೂಲ್ಯ ರತ್ನಗಳೇ, ಅಥವಾ ಇತಿಹಾಸವೇ ಬದಲಾಯಿಸುವಂತಹ ರಹಸ್ಯವೇ? ರಹಸ್ಯಗಳು ಯಾವಾಗಲೂ ಮಾನವರ ಕುತೂಹಲವನ್ನು ಕೆರಳಿಸುತ್ತವೆ. ಆದರೆ ಕೆಲವು ರಹಸ್ಯಗಳು ಕಾಲ ಕಳೆದರೂ ರಹಸ್ಯವಾಗಿಯೇ ಉಳಿಯುತ್ತವೆ. ಪದ್ಮನಾಭ ಸ್ವಾಮಿ ದೇವಾಲಯದ ರಹಸ್ಯ ಬಾಗಿಲು ಕೂಡ ಅಂಥದೇ ಒಂದು ರಹಸ್ಯ.
ಬಾಗಿಲಿನ ಹಿಂದೆ ಏನಿದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಆದರೆ ಅದರ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ.